ಧರ್ಮ ಹಾಗೂ ಅಧರ್ಮ ಎಂದರೇನು? ಯಾವ ಮಾರ್ಗದ ಮೂಲಕ ಮನುಷ್ಯ ಸ್ವಯಂ ತನ್ನನ್ನು ಆತ್ಮದ ರೂಪದಲ್ಲಿ ನೋಡುವನು, ಪರಮಾತ್ಮನ ಅಂಶವಾಗಿ ಸ್ವಯಂ ತನ್ನನ್ನೇ ತಿಳಿದುಕೊಳ್ಳುವನು, ಆ ಮಾರ್ಗಕ್ಕೆ ಧರ್ಮ ಎನ್ನುತ್ತಾರೆ. ಯಾವಾಗ ಮನುಷ್ಯ ಸ್ವಯಂ ತನ್ನನ್ನೇ ಪರಮಾತ್ಮನ ಅಂಶವಾಗಿ ಅರಿತುಕೊಳ್ಳುವನೋ ಆಗ ಅವನಿಗೆ ಈ ಸೃಷ್ಟಿಯೇ ಪರಮಾತ್ಮ ಹಾಗೂ ಆ ಪರಮಾತ್ಮನೇ ಸೃಷ್ಟಿ ಎನ್ನುವ ಅನುಭೂತಿ ಆಗುತ್ತದೆ. ಸೃಷ್ಟಿ ಹಾಗೂ ಪರಮಾತ್ಮನಲ್ಲಿ ಯಾವುದೇ ಭೇದವಿಲ್ಲ. ಯಾವ ಮನುಷ್ಯ ಇದನ್ನು ಅರಿಯುವನೋ ಅವನು ಇತರ ಮನುಷ್ಯ ಮತ್ತು ಪ್ರಾಣಿಗಳ ವಿಷಯದಲ್ಲಿ ನಿರ್ದಯಿ ಹಾಗೂ ಕಠೋರ ಆಗಿರುವುದಿಲ್ಲ. ಅವನಿಗೆ ತಿಳಿಯುತ್ತದೆ, ನಾಲಿಗೆ ಕತ್ತರಿಸಿದರೆ ಅದರ ನೋವು ಕೇವಲ ನಾಲಿಗೆಗೆ ಆಗುವುದಿಲ್ಲ, ಅದರ ಅನುಭೂತಿ ಇಡೀ ಶರೀರಕ್ಕೆ ಆಗುವುದು ಎಂದು. ಹಾಗೆಯೇ ಒಬ್ಬ ಮನುಷ್ಯನಿಗೆ ನೋವಾದರೆ ಸಮಗ್ರ ಜಗತ್ತೇ ಆ ನೋವನ್ನು ಅನುಭವಿಸುತ್ತದೆ. ಎಲ್ಲಿಯವರೆಗೂ ಈ ಜಗತ್ತಿನಲ್ಲಿ ಒಬ್ಬ ಮನುಷ್ಯನಿಗೆ ನೋವಾಗುತ್ತಿದ್ದರೆ ಅಲ್ಲಿಯವರೆಗೂ ವಾಸ್ತವವಾಗಿ ಯಾರ ಸುಖವೂ ಸಂಪೂರ್ಣವಾಗುವುದಿಲ್ಲ. ಇದನ್ನು ಅರಿತಾಗ ಮನುಷ್ಯನ ಮನಸ್ಸು ಕರುಣೆಯಿಂದ ತುಂಬಿಕೊಂಡರೆ ಅದನ್ನು ಧರ್ಮ ಎನ್ನುತ್ತಾರೆ. ಒಬ್ಬರ ಮನಸ್ಸಿನ ಮೇಲೆ ತಮಸ್ಸಿನ ಗುಣದ ನೆರಳು ಇದ್ದಾಗ ಆಗ ಅವನು ಬೇರೆಯವರ ವಿಷಯದಲ್ಲಿ ನಿರ್ದಯಿ, ಕಠೋರ ಹಾಗೂ ಸ್ವಾರ್ಥಿಯಾಗುತ್ತಾನೆ. ತನ್ನ ಸುಖಕ್ಕಾಗಿ ಬೇರೆಯವರಿಗೆ ದುಃಖ ನೀಡುತ್ತಾನೆ. ಪರಮಾತ್ಮನೆಡೆಗೆ ಅವನು ಹೋಗಲಾಗುವುದಿಲ್ಲ. ಅಂದರೆ ಅಧರ್ಮ ಪರಮಾತ್ಮನಿಂದ ದೂರ ಕರೆದೊಯ್ಯುವ ಮಾರ್ಗದ ಹೆಸರಾಗಿದೆ. ಅಂದರೆ ಅಧರ್ಮವೆಂದರೆ ಅಜ್ಞಾನದ ಇನ್ನೊಂದು ಹೆಸರು. ಅಜ್ಞಾನಿಯು ಜ್ಞಾನದ ಬೆಲೆಯನ್ನು ತಿಳಿದುಕೊಳ್ಳಲು ಸಿದ್ಧನಾಗದಿದ್ದರೆ, ಜ್ಞಾನದೆಡೆಗೆ ದೃಷ್ಟಿ ಹರಿಸಲು ಸಿದ್ಧನಾಗದಿದ್ದರೆ ಆಗ ಶಿಕ್ಷೆಯಾಗುತ್ತದೆ. ಜಗತ್ತಿನಿಂದ ಯಾವಾಗ ಧರ್ಮವು ಲುಪ್ತವಾಗುತ್ತದೆಯೋ ಆಗ ಕರುಣೆಯು ಮತ್ತು ಸತ್ಯವು ನಾಶವಾಗುತ್ತದೆ. ಆದುದರಿಂದ ಅಧರ್ಮವನ್ನು ನಾಶ ಮಾಡಿ ಧರ್ಮವನ್ನು ಪುನರ್ಸ್ಥಾಪನೆ ಮಾಡುವುದು ಅನಿವಾರ್ಯ.